ప్రధానమైనటువంటిది సేవ. The main thing is service. ఈ సేవ ఒక విధమైనటువంటి నిస్వార్థమైనటువంటి సేవ చేసే నిమిత్తమై ఈ దేహం మనం ధరించామనేటువంటి సత్యాన్ని మొట్టమొదట గుర్తించాలి. We have to understand the first truth that the body is gifted to render selfless service. ఇదం శరీరం. Body is there to serve others. కనుక నిస్వార్థ సేవకై నిర్మించినటువంటిది ఈ దేహం కానీ స్వార్థ స్వప్రయోజనాల కోసం నిర్మించినటువంటిది కాదు. Body is not meant for selfishness and self-interest. It is there to render selfless service. ఈ నిస్వార్థ సేవ వల్ల హృదయమును విశాలము గావిస్తుంది. Out of this selfless service you will have broad feelings. అహంకారమును నిర్మూలన చేస్తుంది. It kills ego. ఆనందమును ఆవిర్భవింపచేస్తుంది. It originates bliss. కనుక ಸಾಧನಾ ಕ್ಯಾಂಪ್ಸ್ ಅಂತ ಹೇಳಿದ್ರೆ ಸತ್ಯಸಾಯಿ ಸೇವಾ ಆರ್ಗನೈಸೇಷನ್ ಅಲ್ಲಿ ಸಾಧನಾ ಕ್ಯಾಂಪ್ಸ್ ಮಾಡ್ತೀವಿ. once in a month or once in 3 months ಒಂದು ಫುಲ್ ಡೇ ಅದರಲ್ಲಿ ಸೇವಾ ಬಗ್ಗೆನೂ ಮಾತಾಡ್ತೀವಿ, ಅದರಲ್ಲಿ ಭಜನ್ಸ್ ಬಗ್ಗೆ ಹೇಳ್ಕೊಡ್ತೀವಿ, ಅದರಲ್ಲಿ ಓಂಕಾರಂ ಫಾರ್ ಎಕ್ಸಾಂಪಲ್ ಓಂಕಾರಂ 21 ಟೈಮ್ಸ್ ಹೇಳ್ಬೇಕು. ನಿನ್ನೆ ನಮ್ಮ ಸಮಿತಿಯಲ್ಲಿ ಅದನ್ನು ಮಾತಾಡಿ 21 ಸರಿ ಓಂಕಾರಂ ಹೇಳ್ಬೇಕು ಅಂತ ಹೇಳ್ತೀವಿ. ಓಂಕಾರ ಬಂದ್ರು ಓಂ ಅಂತ ಹೇಳ್ಕೊಳ್ಬೇಕು, AUM ಅದು ದಟ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ಓಂಕಾರ. ಸೊ ಆ ಓಂಕಾರ ಹೇಗೆ ಹೇಳ್ಬೇಕಂದ್ರೆ ಅಕಾರ ಉಕಾರ ಮಕಾರ. ಈ ಮಕಾರದಿಂದ ಎಷ್ಟೆಲ್ಲ ಇದೆ, ಯು ಪ್ರೊಡ್ಯೂಸ್ ನೈಟ್ರಿಕ್ ಆಕ್ಸೈಡ್ ವಿಚ್ ಇಸ್ ವೆರಿ ಗುಡ್ ಫಾರ್ ಕೊರೋನಾ. ದಟ್ ಈಸ್ ದ ಡಿಸ್ಕವರಿ ಪೀಪಲ್ ಹ್ಯಾವ್ ಮೇಡ್. ಈ ಓಂಕಾರದಿಂದ ಮಕಾರ ಇದೆಯಲ್ಲ ಅಂತ ಹೇಳ್ತೀವಲ್ಲ, ಆ ಅನ್ನೋದು ನೈಟ್ರಿಕ್ ಆಕ್ಸೈಡ್ and that is very good antidote for corona. So these are all things which has come into the culture automatically. Bhagavan has ingrained all these things in our system. So 21 sari omkara yaake helbeku? Why not 22 times? Why not 20 times? Can anyone answer this question? 108 times. No, 21 times are. ಇಲ್ಲ ಹಾಗೆ you teach mathematics? 108 times. Yes, of course. I know you can answer, sir. I want somebody. Yesterday. Yes. Yes. 5 elements ಪಂಚಭೂತ ನಮ್ಮ ದೇಹದಲ್ಲಿದೆ. ಮತ್ತೆ ಪಂಚೇಂದ್ರಿಯ, ಕರ್ಮೇಂದ್ರಿಯ ಮತ್ತೆ ಜ್ಞಾನೇಂದ್ರಿಯ, ಪಂಚಕೋಶಾಸ್, ಪಂಚಪ್ರಾಣ. ಪಂಚಪ್ರಾಣ, ಪಂಚಭೂತ, ಪಂಚೇಂದ್ರಿಯ ಮತ್ತೆ ಪಂಚಕೋಶಾಸ್. 25 ಒಂದನೇದು ಯುವರ್ ಓನ್ ಸೆಲ್ಫ್. ಸೊ 21 ಸರಿ ಹೇಳಿದ್ರೆ ಇದೆಲ್ಲನೂ ಪ್ಯೂರಿಫೈ ಆಗುತ್ತೆ. ಅದಕ್ಕೆ 21 ಸರಿ ಓಂಕಾರ. ನೀವು ಓಂಕಾರ 21 ಸರಿ ಹೇಳಿ ನೋಡಿ, your entire day will be very peaceful. You will not get disturbed. That is why ಈ ಸಾಧನಾ ಕ್ಯಾಂಪ್ಸ್ ಅಲ್ಲಿ ಓಂಕಾರ ಹೇಗೆ ಹೇಳಬೇಕು, ಓಂಕಾರ ಯಾತಕ್ಕೋಸ್ಕರ ಹೇಳಬೇಕು ಅಂತ ಹೇಳ್ಬಿಟ್ಟು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀವಿ. ಸುಪ್ರಭಾತ ಹೇಳ್ತೀವಿ, ಸುಪ್ರಭಾತ ಟ್ರೈನಿಂಗ್ ಕೊಡ್ತೀವಿ, ಭಜನೆ ಹೇಗೆ ಹೇಳಬೇಕು ಅಂತ ಹೇಳ್ಕೊಡ್ತೀವಿ. ಮತ್ತೆ ಜ್ಯೋತಿರ್ಧ್ಯಾನ, I wish we could have had one session on Jyotirdhyana. Jyotirdhyana is very important. In fact, other organizations are copying Jyotirdhyana and then they are introducing their organizations. So Jyotirdhyana is very important. ಇದೆಲ್ಲ ಸಾಧನ, ಪರ್ಸನಲ್ ಸಾಧನದಲ್ಲಿ ನಿತ್ಯ ಸಾಧನ ಇಲ್ಲ. ಸತ್ಯಸಾಯಿ ಡಿವೋಟೀಸ್ ಎಲ್ಲ ಮಾಡುವಂತ ಸಾಧನ ಎಲ್ಲರೂ ಮಾಡ್ತೀವಿ ನಾವು. ನಗಸಂಗೀತದಲ್ಲಿ ಪಾರ್ಟಿಸಿಪೇಟ್, ಒನ್ಸ್ ಇನ್ ಎ ವೀಕ್ ಯು ಶುಡ್ ಪಾರ್ಟಿಸಿಪೇಟ್ ಇನ್ ಸಮಿತಿ ಭಜನ್ಸ್. ದೇರ್ ಇಸ್ ಎ 9-point ಕೋಡ್ ಆಫ್ ಕಾಂಡಕ್ಟ್ ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ಸಮಿತಿಯಲ್ಲಿ ಅದನ್ನು ಡಿಸ್ಪ್ಲೇ ಮಾಡಿರ್ತೀವಿ. ನಮ್ಮ ಫ್ಯಾಮಿಲಿ ಮಕ್ಕಳ ಜೊತೆಯಲ್ಲಿ ನಾವು ಭಜನೆ ಮಾಡಬೇಕು. ಒಂದು ವಾರಕ್ಕೊಂದ್ಸತಿ ನಗಸಂಗೀತಕ್ಕೆ ಹೋಗ್ಬೇಕು, ಒಂದು ವಾರಕ್ಕೊಂದ್ಸತಿ ನಾವು ಸಮಿತಿ ಭಜನ್ಸ್ ಹೋಗ್ಬೇಕು, ಸಮಿತಿಯಲ್ಲಿ ಮಾಡುವಂತ ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇದು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ದೇಹ ಮತ್ತು ಎಲ್ಲ ಇಂದ್ರಿಯಗಳಿಗೆಲ್ಲ ಒಳ್ಳೆಯದು. ದಿಸ್ ಎ ನರಿಶ್ಮೆಂಟ್. ಈ ಸಾಧನಾ ಪದದಲ್ಲಿ ನಾವು ಹೋಗ್ತಾ ಇದ್ರೆ ನಾವು ವಿಶ್ವಶಾಂತಿ ಪಡೆಯಬಹುದು. ದಟ್ ಈಸ್ ದಿ ಮೇನ್ ಪರ್ಪಸ್. ನಾನು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ದಟ್ ದ ಮೇನ್ ಪರ್ಪಸ್ ಆಫ್ ಸಾಧನಾ ಕ್ಯಾಂಪ್ಸ್. ವಾಹಿನಿ ಸ್ವಾಧ್ಯಾಯ ಅಂತ ಇದೆ. ದಟ್ಸ್ ಎ ವೆರಿ ಬಿಗ್ ಆಕ್ಟಿವಿಟಿ ವಿಚ್ ವಿ ಹ್ಯಾವ್ ಟೇಕನ್ ಅಪ್ ಫ್ರಮ್ 2019 ಆನ್ವರ್ಡ್ಸ್. ವಾಹಿನಿ ಅಂದ್ರೆ ಏನು? 15 ವಾಹಿನಿ ಪುಸ್ತಕಗಳನ್ನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಬರೆದಿದ್ದಾರೆ. ಉಪನಿಷತ್ ಬಗ್ಗೆ ಬರೆದಿದ್ದಾರೆ, ಗೀತಾದ ಬಗ್ಗೆ ಬರೆದಿದ್ದಾರೆ,
ಭಾಗವತದ ಬಗ್ಗೆ ಬರೆದಿದ್ದಾರೆ, ರಾಮಕಥಾ ರಸವಾಹಿನಿ ಅಂತ ಬರೆದಿದ್ದಾರೆ, ಸಂದೇಹ ನಿವಾರಣೆ, ಪ್ರಶ್ನೋತ್ತರ ವಾಹಿನಿ, ಸತ್ಯಸಾಯಿ ವಾಹಿನಿ ಅಂತ ಹೇಳ್ಬಿಟ್ಟು 15 ವಾಹಿನೀಸ್ ಇದೆ. ಅವರು ಸ್ವತಃ ಕೈಯಿಂದ ಬರೆದಿದ್ದು 7,000 ಪೇಜಸ್ ಬರೆದಿದ್ದಾರೆ ಸ್ವಾಮಿ. 7,000 ಪೇಜಸ್. ಇದು 1958ರಿಂದ 1984ವರೆಗೆ ಬರೆದಿದ್ದಾರೆ ಸ್ವಾಮಿ. ಸೊ ಇದೊಂದು ಘಟನೆ ಹೇಳಿ ಈ ವಾಹಿನಿ ಬಗ್ಗೆ. ಯಾಕೆಂದ್ರೆ ಐ ಕ್ಯಾನ್ ಫೈಂಡ್ ಮೋಸ್ಟ್ ಆಫ್ ದಮ್ ಆರ್ ನ್ಯೂ ಟು ದಿಸ್. ಸೊ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್. ಒಂದು ಊರಲ್ಲಿ, ಐ ಥಿಂಕ್ ಇಟ್ ಇಸ್ ಇನ್ ಇಂಡೋರ್ ಆರ್ ರಾಜಸ್ಥಾನ್, ಐ ಆಮ್ ನಾಟ್ ವೆರಿ ಶ್ಯೂರ್, ಅಲ್ಲಿ ಒಬ್ಬ ಕಪಲ್, ಹಸ್ಬೆಂಡ್ ಅಂಡ್ ವೈಫ್, ದೇ ಜಾಯಿನ್ ಸತ್ಯಸಾಯಿ ಸೇವಾ ಆರ್ಗನೈಸೇಷನ್ ನ್ಯೂಲಿ, ಹೊಸದಾಗಿ ಜಾಯಿನ್ ಆಗಿದ್ದಾರೆ. ಅವರು ಸತ್ಯಸಾಯಿ ಆರ್ಗನೈಸೇಷನ್ ಜಾಯಿನ್ ಆದ್ಮೇಲೆ, ಆದ್ರೆ ಅವರು ಅಷ್ಟುವರೆಗೆ ದೇ ವೇರ್ ವಿತ್ ರಾಮಕೃಷ್ಣಾಶ್ರಮ. ರಾಮಕೃಷ್ಣಾಶ್ರಮನಲ್ಲಿ ಅವರು ಡಿವೋಟೀಸ್ ಆಗಿದ್ರು. ಅವರು ಒಂದು ಗುರುನ ಫಾಲೋ ಮಾಡ್ತಾರೆ, ಅವ್ರ ಹೆಸರು ರಕ್ಕ ಬಾಬಾ ಅಂತ. ಅವ್ರನ್ನ ಫಾಲೋ ಮಾಡ್ತಾ ಇದ್ರು. ವಾಟ್ ಎವರ್ ಹಿ ಸೇಸ್ ದೇ ವಿಲ್ ಲಿಸನಿಂಗ್ ಟು ದಟ್. ಸೊ ವಾಟ್ ಎವರ್ ಹಿ ಸೇಸ್ ಹಿ ವಿಲ್ ಲಿಸನ್. ಸೊ ಅವರಿಗೆ ಪ್ರತಿಯೊಂದು ಗೈಡೆನ್ಸ್ ಫ್ಯಾಮಿಲಿನಲ್ಲಿ ಅವರೇ ಮಾಡ್ತಾರೆ. ಆವಾಗ ಅವರು ಏನ್ ಹೇಳಿದ್ರೆ, ಆ ಸ್ವಾಮಿ ಹತ್ರ ಹೋಗ್ಬಿಟ್ಟು ಸತ್ಯಸಾಯಿ ಸೇವಾ ಆರ್ಗನೈಸೇಷನ್ಸ್ಗೆ ನಾವು ಜಾಯಿನ್ ಆಗಿದ್ವಿ, ಅದು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವತಾರ ಪುರುಷವಾಗಿ ಅವರೇ ಬಂದು ಇದನ್ನು ಸ್ಟಾರ್ಟ್ ಮಾಡಿದರೆ, ನಮಗೆ ಆ ಆರ್ಗನೈಸೇಷನ್ ಜಾಯಿನ್ ಆಗಬೇಕು, ಸೊ ನೀವು ಪರ್ಮಿಷನ್ ಕೊಡಿ ಅಂತ ಹೇಳ್ಬಿಟ್ಟು ಅವರು ಕೇಳಿದ್ದಾರೆ. ಬಿಕಾಸ್ ಇಟ್ ಇಸ್ ಬಿನ್ ಫಾಲೋಯಿಂಗ್ ರಾಮಕೃಷ್ಣ ಆಶ್ರಮ. ಅಂಡ್ ರಕ್ಕ ಬಾಬಾ ಅವರು, ನೀನು ಒಂದು ಕೆಲಸ ಮಾಡಿ, ಸ್ವಲ್ಪ ವೆಯ್ಟ್ ಮಾಡ್ಕೊಂಡು ಹೇಳಿ. ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು 2 ತಿಂಗಳಾಯ್ತು. 2 ತಿಂಗಳಾಯ್ತು ಸುಮ್ಮನೆ ಇದ್ದಾರೆ. ಆಮೇಲೆ ಏನ್ ಸ್ವಾಮಿ, ನಾನು ಅವರ ಸೇವೆಗೆಲ್ಲ ಕರೀತಾರೆ, ಪುಟ್ಟಪರ್ತಿಗೆ ಹೋಗ್ಬೇಕು, ನಾವು ಹೋಗ್ಬೋದಾ ಅಂತ ಕೇಳಿದಾಗ ಅವ್ರು ಹೇಳಿದಂತೆ, ನಿಮ್ಮ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಬರೆದಿದ್ದು ಪುಸ್ತಕ ಯಾವುದಾನ 2 ಇದ್ದಲ್ಲಿ ಕೊಡಿ ಅಂತ ಹೇಳಿ. 2 ಪುಸ್ತಕ ಕೊಡಪ್ಪ, ನಾನು ಓದ್ತೀನಿ, ಓದ್ಬಿಡಿ ಅವ್ರು ಎಂತವ್ರು ಅಂತ ಹೇಳ್ತೀನಿ, ನೋಡ್ತೀನಿ ಅಂತ. ಅವರು 2 ಪುಸ್ತಕ ಕೊಟ್ಟರು. ಇಲ್ಲ ಇಲ್ಲ, ಈ ಪುಸ್ತಕ ಬೇಡ, ನನಗೆ ಅವರೇ ಸ್ವತಃ ಬರೆದ ಪುಸ್ತಕ ಎಲ್ಲ ಇದೆಯಾ, ಇದೇ ಸ್ವಾಮಿ ಅಂತ ಹೇಳ್ಬಿಟ್ಟು 2 ವಾಹಿನಿ ಪುಸ್ತಕಗಳನ್ನ ಕೊಟ್ಟರು. ಯಾವ ವಾಹಿನಿ ಗೊತ್ತಿಲ್ಲ. ಆ ವಾಹಿನಿ ಪುಸ್ತಕವನ್ನ ಓದಲಿಕ್ಕೆ ಶುರು ಮಾಡಿದ್ರು ಆ ರಕ್ಕ ಬಾಬಾ. ಅವ್ರು ಏನಾಯ್ತು, ಆ ರೂಮ್ ಇಂದ ನಂಬಿದ್ರೆ ನಂಬಿ ಹೊರಗಡೆ 2 ದಿವಸ ಹೊರಗಡೆ ಬರಲೇ ಇಲ್ಲ. ಈ ವಾಹಿನಿ ಪುಸ್ತಕವನ್ನು ಓದ್ತಾನೇ ಇದ್ದಾರೆ. ಹಿ ಹ್ಯಾಸ್ ನಾಟ್ ಕಮ್ ಔಟ್. ಅವರು ಡೈಲಿ ಊಟಕ್ಕೆ ಬರ್ತಾ ಇದ್ರು, ಡಿವೋಟೀಸ್ಗೆ ಮೀಟ್ ಮಾಡ್ತಾ ಇದ್ರು, ಸಂದೇಶ ಕೊಡ್ತಾ ಇದ್ರು, ಲೆಕ್ಚರ್ ಕೊಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಅವ್ರು ಏನ್ ಮಾಡಿಲ್ಲ, ಅವ್ರ ರೂಮಲ್ಲೇ ಇದ್ದಾರೆ, ಊಟ ಅಲ್ಲೇ ಹೋಗ್ತಾ ಇದೆ, ಅವ್ರು ಅಲ್ಲೇ ಊಟ ಮಾಡಿಬಿಟ್ಟು ಮತ್ತೆ ಆ ಪುಸ್ತಕ ಹೋಗ್ತಾ ಇದ್ದಾರೆ. ಇದು ಮಾತ್ರ ಅಲ್ಲ, ಆವತ್ತು ರಾತ್ರಿ 2ನೇ ದಿವಸ ರಾತ್ರಿ ಇವರು 2 ದಿವಸದಲ್ಲಿ 2 ಪುಸ್ತಕ ಮುಗಿಸಿದ್ದಾರೆ. ಅವತ್ತು ರಾತ್ರಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರು ಫಿಸಿಕಲಿ he appeared in the room of Rakha Baba. Physically. ಅವರು ಇರೋದಿಲ್ಲ. Then he said, you have read my Vahinis. ಹೇಗೆ ಅನಿಸ್ತು? It is good Swami. It is very nice. ತತ್ವ ಬೋಧ ಅರ್ಥ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಓಕೆ, ವೆರಿ ಗುಡ್. ನಿನಗೆ ಇನ್ನು 2 ಜನ್ಮ ಇದೆ. ಇದು ಭಗವಾನ್ ಅವರು ಹೇಳ್ತಾರೆ, ನಿನಗೆ 2 ಜನ್ಮ ಇದೆ. ಆ 2 ಜನ್ಮದಲ್ಲಿ ನೀವು ಸ್ವಾಮಿ ಅಂತಾನೆ ಇರ್ತೀಯ. You will not lead a grahastha life. You will be a sannyasi only. You have 2 more lives. But in these 2 days, you have read 2 of my Vahinis. I am cutting down those 2 janmas. Ee janmane ninige last. You will attain moksha. This is what he said. This is the effect. Had he disappeared, this man is shocked, bewildered. Then he asked those couple to come. ನಾಳೆ ಸತ್ಯಸಾಯಿ ಸೇವಾ ಆರ್ಗನೈಸೇಷನ್ ಹೋಗಪ್ಪ, ನಿನ್ನ ಸೇವೆ ಶುರು ಮಾಡು. ಏನಾಯ್ತು ಸ್ವಾಮಿ, 2 ತಿಂಗಳಾಯ್ತು. ನಾನು ಕೇಳಿ 2 ದಿವಸದಲ್ಲಿ 2 ಪುಸ್ತಕ ಇದು ಮಾಡಿದ ಮೇಲೆ ನೀವು 2 ದಿವಸದಲ್ಲಿ ಹೋಗಿ ಅಂತ ಹೇಳ್ತಿರಲ್ಲ. ವಾಟ್ ಈಸ್ ದಿ ಸಿಚುವೇಶನ್, ವಾಟ್ ಹ್ಯಾಪನ್ ಅಂತ ಹೇಳಿದಾಗ ಈ ಕಥೆ ಎಲ್ಲ ಹೇಳಿದ್ರು. ಕಥೆ ಎಲ್ಲ ಈ ನಡೆದ ಘಟನೆ ಹೇಳಿದ್ರು. ಸೊ ದಟ್ ಈಸ್ ದ ಪವರ್ ಆಫ್ ವಾಹಿನೀಸ್. ವಾಹಿನೀಸ್ ಅನ್ನೋದು ಸ್ವಾಮಿ ಸ್ವತಃ ಕೈಯಿಂದ ಬರೆದಿದ್ದು. ಬಟ್ ಆದ್ರೆ ಏನಾಗಿದೆ, ವಿ ಹ್ಯಾವ್ ರಿಯಲೈಸ್ಡ್ ಇಟ್ ಲೇಟ್. ಅವರ್ ವ್ಯಾಲ್ಯೂ ವಿ ಹ್ಯಾವ್ ರಿಯಲೈಸ್ಡ್ ಇಟ್ ಲೇಟ್. ರಾಮಕಥಾ ರಸವಾಹಿನಿ ಫಾರ್ ಎಕ್ಸಾಂಪಲ್, ರಾಮಾಯಣದಲ್ಲೇ ಕೆಲವು ಘಟನೆಗಳಿಲ್ಲ, ಅದನ್ನು ಸ್ವಾಮಿ ಬರೆದಿದ್ದಾರೆ. ಹೌ? ಬಿಕಾಸ್ ಹಿ ವಾಸ್ ರಾಮ ಹಿಮ್ಸೆಲ್ಫ್, ಹಿ ವಾಸ್ ಕೃಷ್ಣ ಹಿಮ್ಸೆಲ್ಫ್. ಒರಿಜಿನಲ್ ಭಾಗವತನಲ್ಲಿ ಇರದೇ ಇರೋದು ಸತ್ಯಸಾಯಿ ಭಾಗವತ ವಾಹಿನಿಯಲ್ಲಿ ಸ್ವಾಮಿ ಬರೆದಿದ್ದಾರೆ. ಒರಿಜಿನಲ್
ರಾಮಾಯಣದಲ್ಲಿ ಕಂಬ ರಾಮಾಯಣ, ವಾಲ್ಮೀಕಿ ರಾಮಾಯಣ, ತುಳಸಿದಾಸ್ ರಾಮಾಯಣ, ಯಾವುದೇ ರಾಮಾಯಣದಲ್ಲಿ ಇಲ್ಲದೆ ಇರುವ ಘಟನೆಗಳು ಅಲ್ಲಿ ರಾಮಕಥನ ಸ್ವಾಮಿಯಲ್ಲಿ ಬರ್ತಾರೆ. ಯಾಕೆ? he is writing his autobiography and not biography. Right? The same Raman is reborn as Krishna, same Krishna is reborn as Krishna. Yes. This is Swami can create anything in one of the Christmas occasion. Swami matarta idru. And suddenly he is talking about Bible and all that. He created a Bible book. It was like a matchbox. And then he opened it, and then ಅದರಲ್ಲಿ ಒಂದು ಪಿನ್ ತರ ಇತ್ತು. ಆ ಪಿನ್ ಇದು ಮಾಡಿದ್ರೆ it will open, the book will open. ಅಷ್ಟು ಚಿಕ್ಕದು. But the entire Bible is there. Anyway, when we start talking about Swami, the whole day will go away. So what I am trying to say, I am only trying to tell you that divinity, God himself has written certain books. In fact, if this library wants, we can give you one set of books in Kannada of all the 15 volumes which is available in Bangalore. I have got. You have got? I have got about 14 sets. Whoever wants to take it. Sir, one set you give it to me, sir. There is the library. Two. They have the library. Here is there. Sir, we have brought and I have got about 14 sets. Sets. Oh, okay. So it is already available. Such of you who want to read, please read it and we can have discussion on that. All over Karnataka, ivattu online release satsang naditade. That is what is called as Vagini Swadhyaya. So what I am trying to say is spiritual wing, service wing, education wing. There are 3 wings which is in operation. All the 3 wings are not separate, they are interconnected. So what is the aim of the executive? What is the aim of organization? The organization aim. What is the aim of the organization? Over Faribadda and Helbuttu, one doctor was there. He asked Bhagavan, what is the aim of the organization? He said, nothing. He has started this organization and he said, nothing. ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾಗೂ ಆರ್ಗನೈಸೇಷನ್ಗೂ ಏನು ಸಂಬಂಧ ಅಂತ ಕೇಳಿದಾಗ ನಥಿಂಗ್. ದೆನ್ ವಾಟ್ ಇಸ್ ದ ಏಮ್ ಆಫ್ ದಿ ಆರ್ಗನೈಸೇಷನ್? ಐ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಆರ್ಗನೈಸೇಷನ್ ಫಾರ್ ಯುವರ್ ಚಿತ್ತಶುದ್ಧಿ ಅಂತ ಹೇಳ್ತಾರೆ. ಚಿತ್ತಶುದ್ಧಿ, ನಿಮ್ಮ ಚಿತ್ತಶುದ್ಧಿಗೋಸ್ಕರ ಒಂದು ಅವಕಾಶ ಕೊಟ್ಟಿದ್ದೀನಿ ಅಂತ. ಬಿಕಾಸ್ ಮ್ಯಾನ್ is born with lot of burden. Man is born with a lot of animal instincts. ಅದು ಚಿತ್ತದಲ್ಲಿದೆ. ಚಿತ್ತ ಅಂದರೆ ಮನಸ್ಸಲ್ಲಿದೆ. ಆ ಚಿತ್ತದಿಂದ ಎಲ್ಲನೂ ತೆಗಿಬೇಕು. ನಾನು ಹೇಳುವ ನಮ್ಮ ಆರ್ಗನೈಸೇಷನ್ ಅಲ್ಲಿ ಇರುವಂತ ಕಾರ್ಯಕ್ರಮದಲ್ಲಿ ನಮ್ಮ ಡಿವೋಟೀಸ್ ಪಾರ್ಟಿಸಿಪೇಟ್ ಮಾಡಿಕೊಂಡ್ರೆ ಚಿತ್ತ ಶುದ್ಧಿ ಆಗುತ್ತೆ. ಚಿತ್ತ ಶುದ್ಧಿಯಿಂದ ನಿಮಗೆ ಮೋಕ್ಷ ಪ್ರಾಪ್ತಿ ಸಿಗುತ್ತೆ. ಸೊ ದ ಪರ್ಪಸ್ ಆಫ್ ಸತ್ಯಸಾಯಿ ಸೇವಾ ಆರ್ಗನೈಸೇಷನ್ ಈಸ್ ಚಿತ್ತ ಶುದ್ಧಿ. ನೌ ಚಿತ್ತ is like a hard disk. Now computer hard disk ಇದೆಲ್ಲ, it's like a hard disk. All our samskaras and vasanas ಅಲ್ಲಿ ಅಡಗಿದೆ. ಈ ಅರ್ಷಗಡ್ಡಗಳು, ಈ ಬೇಡದೇ ಇರುವಂತ ಗುಣಗಳು, ಕೆಲವರಿಗೆ ಕೋಪ ಜಾಸ್ತಿ ಬರ್ತದೆ, ಕೆಲವರಿಗೆ ಈ ಪಶುಗಳು ಇದೆ ನಮ್ಮಲ್ಲಿ. ಫಾರ್ ಎಕ್ಸಾಂಪಲ್ ಐ ಟೆಲ್ ಯು, ಐ ಜಸ್ಟ್ ಟೇಕ್ ಒನ್ ಮೋರ್ ಮಿನಿಟ್. ಫಾರ್ ಎಕ್ಸಾಂಪಲ್, ಇಫ್ ಒನ್ ಹ್ಯಾಸ್ ಗಾಟ್ ಈಗೋ, ಈಗೋ is not a human quality. Ego is a quality of elephant. Swami ಹೇಳ್ತಾರೆ, ego is a quality of elephant. Some people have stealing habit. The stealing habit is the quality of a cat. Bekku. Stealing quality is the quality of cat. Some people have revenge. Ninne adu madidiyalla, I will see, I will take revenge. In small measure or big measure. Revenge is a quality of snakes. Snakes have got revenge quality. So probably in one life we were snakes, or we were elephants, or we were buffaloes. All those qualities has not died. You know this? Because our mind has carried forward all these qualities even as a human being. ನಮ್ಮ ಮನಸ್ಸಲ್ಲಿ ಕೆಲವರಿಗೆ ಕೋಪ ಜಾಸ್ತಿ ಬರ್ತದೆ. ಕೋಪ, quality of a dog is ಕೋಪ.
ಎಲ್ಲದಕ್ಕೂ ಕಿರಿಸ್ತಾ ಇರ್ತಾರೆ. He will be very short-tempered person. He will be shouting at people. The shouting quality is dog's quality. So he was a dog maybe about 10 lives before. That dog died, but the mind did not die. I am only telling what Swami has told. I am not giving my own stories. Please try to understand. This is not me talking. This is Bhagavan Satya Sai Baba's own words. As I told you yesterday, I can take out, I can send you the date, link, it is called link, date and time, on which occasion, which day he spoke. So he has said this during one of the Dasara discourses. So these qualities are there. The animal died. We were animals. We were squirrel or jackal or buffalo. That body died. That mind kept this thing, and it has taken this form. And it is in Dharwad today talking to all of you. So, as I was telling yesterday, in the 84 lakh species today, in 84 lakh species nalli, man is the highest. Manusha Janma is highest. This highest barbekage, this process of evolution, biology teachers will be knowing, botany and biology teachers will be knowing theory of evolution, Darwin's theory of evolution. Right? We became from minerals to plants, and from plants to birds, birds to animals, animals to human beings. Homo sapiens in the health. In theory of evolution, in species itself, there are 84 lakh species. So, if you are human beings, it is a clear proof that we have already crossed 83 lakhs 99,999 births. Dati ಇವತ್ತು ಇಲ್ಲಿ. At least, and ಮನುಷ್ಯ ಧರ್ಮದಲ್ಲಿ ಎಷ್ಟಿರಲು? As a human being, I don't know how many births we have taken. So 83 lakhs 99,999 births at least we have crossed already. So in 83 lakhs 99,999 we were squirrels, we were donkeys, we were monkeys, we were all the birds and animals which you know, which you like also. Because people like more dogs, pet dogs are more dearer than parents. Discuss that. So we were dogs. So that shouting quality of a dog, that chanchala buddhi of a monkey, that ego quality of a elephant, right? That what shall I say, stealing quality of a cat, revenge quality of a snake is all there in our chitta. So that is why Swami says, Ahara manushude kani, achara manushudu kaadu. He knows what we were before. Hey, Dunapotu anta keltare. Dunapotu andre buffalo. So some life we were Dunapotu. Swami says, hey, Dunapotu, because he is seeing the Dunapotu mind in us. He is seeing the Dunapotu in us, where in our chitta, hey, Dunapotu, hey, rowdy, hey, Baba. We were rowdies probably. So we do not know. So what I am trying to say here is, these qualities namalli ideyalla, ಮನುಷ್ಯ ಜನ್ಮ ಬಂದ ಕೂಡಲೇ ಇದೆಲ್ಲ ಹೋಗಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಹೋಗಿಲ್ಲ, ಅದು ನಮ್ಮ ಚಿತ್ತದಲ್ಲಿ ಇದೆ. ಆದರೆ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಡಿಯರ್ ಟೀಚರ್ಸ್, ಮನುಷ್ಯ ಜನ್ಮ ಬಂದ ಮೇಲೆನೆ ಈ ಗುಣಗಳನ್ನ ನಮಗೆ ಕ್ಲೀನ್ ಮಾಡಲಿಕ್ಕೆ ಸಾಧ್ಯ. ಮನುಷ್ಯ ಜನ್ಮ ಬಂದ ಮೇಲೆನೆ only man is capable of cleaning his mind. That is why Swami says chitta shuddhi. See how profundity of the statement. Simple ಆಗಿ ಹೇಳ್ಬಿಟ್ಟಿದೆ ಚಿತ್ತ ಶುದ್ಧಿ. ಇದಕ್ಕೆ ವ್ಯಾಖ್ಯಾನ 1 ಗಂಟೆ ಮಾತಾಡಬಹುದು. This is the story behind this statement, chitta shuddhi. ಚಿತ್ತಸ್ಯ ಶುದ್ಧೇನೇ ಕರ್ಮಃ. ಈ ಕರ್ಮದಲ್ಲಿ ಈ ನಾವು ಹೇಗೆ ಮಾಡಬೇಕು? ದಟ್ ಮೀನ್ಸ್ ಕಾಣಾಪೀನ ಸೋನ ಮರಣ ಅಂತ ಲಿವಿಂಗ್ ಆಸ್ಪೆಕ್ಟ್ಸ್ ನಲ್ಲಿ ಇದ್ರೆ ಚಿತ್ತಶುದ್ಧಿ ಕಾರ್ಯ ಆಗುತ್ತಾ? ಚಿತ್ತಶುದ್ಧಿ ಕ್ಲಿಯರ್ ಆಗುತ್ತಾ? ನೋ. ಕಾಣಾಪೀನ ಸೋನ ಮರಣ ಅಂದ್ರೆ ಈ ಮನುಷ್ಯ ಜನ್ಮದಿಂದ ಮತ್ತೆ ಕೋಟಿ ಜನ್ಮ ಬಂದ. You will go back in evolution. Please try to understand. This is not philosophy. This is science of life. So what should we happen? Make hay when the sun shines and the health. Capitalize. We are having this Manushya Janma. Come on, we will clear our chitta. Because once we clear our chitta, we become God. We don't have to become monkeys and donkeys, and we don't have to even reborn as human beings and suffer like this. Why attend 2 days orientation program?
Here to lectures, I am getting sleep and this man is boring me. You don't have to undergo all these things. Right? Chitta Shuddhi Madubitre, if the Chitta is clean and it doesn't happen in 1 day, 1 month, 1 week, no. The entire lifetime we should undergo this. What should be done? Seva Karikrama, Nagar Sankirtan, Vedam chanting, helping others, human values, ಇದೆಲ್ಲ ಸಾಧನಾ ಪದದಲ್ಲಿ ಸಾಧನಾ ಮಾರ್ಗದಲ್ಲಿ ಹೇಳಿದ್ರಲ್ಲ, ಇದನ್ನ ಮಾಡ್ತಾ ಇದ್ರೆ ಸಾಕು. ಮಾಡ್ತಾ 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 ನಮ್ಮ ಚಿತ್ತ ಶುದ್ಧಿ ಆಗುತ್ತೆ. This life will go away. Then we may not have any life. We will attain liberation, the so-called liberation, unconsciously. That is the purpose of human life, my friends. Yesterday we were discussing what is life, what is the purpose of human life. It is not to be born again as a human being. Right? So if we want to aim that is why we do bhajans. That is why we insist to educate. That is why we insist, please follow human values, Satya, Dharma, Shanti, Prema. ಇದೆಲ್ಲ ಮಾಡ್ತಾ ಇದ್ರೆ ನಮ್ಮ ಚಿತ್ತ ಶುದ್ಧಿ ಆಗುತ್ತೆ, ಕ್ಲೀನ್ ಆಗುತ್ತೆ. ಸ್ನಾನ ಮಾಡಿದ್ರೆ ದೇಹ ಕ್ಲೀನ್ ಆಗುತ್ತೆ. ಮನಸ್ಸು ಹೇಗೆ ಕ್ಲೀನ್ ಆಗುತ್ತೆ? Sir, I take out my mind, sir, and dip it in washing machine and fix it back. If that is there, no orientation program is required. You will automatically attain liberation. You cannot take out the mind. The mind is burdened with animal instincts. Animal instincts clean ಮಾಡಬೇಕಾದ್ರೆ ಸಾಧನ ಮಾರ್ಗ. That is why Satya Sai Seva organizations ಅಲ್ಲಿ ಚಿತ್ತ ಶುದ್ಧಿ is the main aim. I hope it's clear. Yes. Next. So, as I told you, this is a chitta. ಈ ಚಿತ್ತದಲ್ಲಿ ಬೆಕ್ಕು ಇದೆ, ಕೋತಿನೂ ಇದೆ, ಯಾನೆನೂ ಇದೆ, ಎಲ್ಲ ಇದೆ. So the qualities ಈ ಚಿತ್ತ ಶುದ್ಧಿ ಮಾಡಬೇಕಾದ್ರೆ this is the and this is not a shower. Shower ನಲ್ಲಿ head clean ಆಗುತ್ತೆ. I mean, hairs will get clean. Head will not get clean. Chitta will not get clean. If the chitta has to be clean, it is a sadhana. ಈ ಸಾಧನ ಅನ್ನೋ showers ಬೇಕಾಗುತ್ತೆ. Then it will clean our chitta. So that is, it is only human birth that they can clean all the negative samskaras gained in previous birth. Sadhana spiritual practice will clean our chitta. Chittasya shuddhiye karma. Karma ಮಾಡಿದಾಗ ಚಿತ್ತ ಶುದ್ಧ ಆಗುತ್ತೆ. ಅದಕ್ಕೆ ನಾರಾಯಣ ಸೇವೆ ಮಾಡಿ, ಮಕ್ಕಳನ್ನ ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸೇವೆ ಮಾಡ್ತಾ 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 ಚಿತ್ತ ಶುದ್ಧಿ ಆಗುತ್ತೆ. ದಿಸ್ ಈಸ್ ದಿ ಪ್ರಿಸ್ಕ್ರಿಪ್ಷನ್. ಈಗ when we have some disease in our body, we go to a doctor. He gives prescription. Bhagavan Satya Sai Baba is a divine doctor. We have roga. What is a roga? It is not corona. It is bhavaroga. ಭವರೋಗ ಅಂತ ಒಂದು ರೋಗದಿಂದ ನಾವು ಇಲ್ಲಿ ಬಂದಿದ್ದೀವಿ. ಸೊ ಭಗವಾನ್ ಸಾಯಿ ಬಾಬಾ is a divine doctor. Prescription divine is ಸಾಧನಾ. ಕರ್ಮ ಮಾಡು, ಸೇವೆ ಮಾಡು, ಸಾಧನೆ ಮಾಡು. ಸಾಧನೆ ಮಾಡಿದಾಗ ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಆಗ ನಿಮ್ಮ ಭವರೋಗ ಬರ್ತೋಗುತ್ತೆ. I hope it is clear. Now, these are 3 margas ಇದೆ. ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ ಅಂತ. ಇದು ಎಲ್ಲರಿಗೂ ಗೊತ್ತಿದೆ. ಎಲ್ಲ ಸಂಸ್ಥೆಯಲ್ಲಿ ಇದನ್ನ ಹೇಳ್ತೀವಿ. ಭಕ್ತಿ ಮಾರ್ಗ ಅಂದ್ರೆ ಭಕ್ತಿ ಮಾಡೋದು, ಉಪಾಸನಾ ಮಾರ್ಗ ಅಂತ ಹೇಳ್ತಾರೆ. ಕರ್ಮ ಮಾರ್ಗ ಅಂದ್ರೆ ಸೇವೆ ಮಾಡೋದು. ಜ್ಞಾನ ಮಾರ್ಗ, ಫಾರ್ ಎಕ್ಸಾಂಪಲ್ ಈ ವಾಹಿನಿ ಸ್ವಾಧ್ಯಾಯ, ಸ್ಟಡಿ ಸರ್ಕಲ್, ಇದೆಲ್ಲ ಹೇಳಿದ್ರಲ್ಲ, ಸಾಧನಾ ಕ್ಯಾಂಪ್ಸ್, ಇದು ದಟ್ ಇಸ್ ಕಾಲ್ಡ್ ಜ್ಞಾನ ಮಾರ್ಗ. ಈ 3 ಮಾರ್ಗದಲ್ಲಿ ಹೇಗೆ ಅಂತ ಹೇಳಿದ್ರೆ 3 ಮಾರ್ಗನೂ ಬೇಕಾಗುತ್ತೆ. ಯಾವುದೋ ಒಂದು ಮಾರ್ಗದಲ್ಲಿ ಹೋಗ್ತೀನಿ ಅಂತಿರಲ್ಲ, ಹೇಳಕ್ಕಾಗಲ್ಲ. ಸರ್ ನಾನು ಭಜನೆ ಮಾಡಕ್ಕಾಗಲ್ಲ, ನಾನು ಬರೀ ಸೇವೆ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. 3 ಮಾಡಬೇಕು, 3 ಮಾರ್ಗನೂ ಬೇಕು. ಹೇಗೆ ಅಂತ ಹೇಳಿದ್ರೆ ಒಂದು ಆಟೋ ರಿಕ್ಷಾಗೆ 3 ಹೇಗೆ ಚಕ್ರ ಇದು, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಮತ್ತೆ ಕರ್ಮ ಮಾರ್ಗ. ಈ ಆಲ್ ದ 3 wheels ಆರ್ ರಿಕ್ವೈರ್ಡ್. ಸಪೋಸ್ ಒಂದು ಚಕ್ರ ಇಲ್ಲದೆ ಹೋದ್ರೆ ಆಟೋ ಓಡ್ಲಿಕ್ಕೆ ಆಗುತ್ತಾ? ಜರ್ನಿ ಆಫ್ ಲೈಫ್ ಹ್ಯಾಸ್ ಟು ಗೋ